ಹಲೋ ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲಲ್ಲಿ ಇವತ್ತು ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಬೋದಾದಂಥ ಒಂದು ಗರಂ ಮಸಾಲ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ 50 ಗ್ರಾಮಷ್ಟು ಸೋಂಪು, 20 ಗ್ರಾಮಷ್ಟು ಲವಂಗ, 15 ಗ್ರಾಮಷ್ಟು ಏಲಕ್ಕಿ ಮತ್ತೊಂದು 20 ಗ್ರಾಮಷ್ಟು ಚಕ್ಕೆಯನ್ನು ಕೂಡ ಇಲ್ಲಿ ತಗೊತಿದ್ದೇನೆ. ಈ ಚಕ್ಕೆಯನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ. ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವು ಹೊರಗಿಂದ ತರೋ ಗರಂ ಮಸಾಲಕ್ಕಿಂತ ನಾವು ಮನೆಯಲ್ಲೇ ಮಾಡೋದು ತುಂಬ ಒಳ್ಳೆಯದು. ಫ್ರೆಂಡ್ಸ್, ಈಗ ಇದನ್ನು ಭಾಳ ಹೊತ್ತೇನು ಉರಿಯೋದು ಬೇಡ ಫ್ರೆಂಡ್ಸ್, ಸ್ವಲ್ಪ ಬೆಚ್ಚಗಾದರೆ ಸಾಕು. ಸಾಮಾನ್ಯವಾಗಿ ಇದನ್ನು ನಾನ್ ವೆಜ್ ಐಟಮ್ ಮತ್ತು ಬಿರಿಯಾನಿಗೆಲ್ಲ ಈ ಪೌಡ್ರನ್ನು ಹಾಕ್ಕೋಬೋದು. ಫ್ರೆಂಡ್ಸ್, ನಿಮಗೇನಾದರೂ ಜಾಸ್ತಿ ಬೇಕಾದರೆ ಇದನ್ನೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಆದರೆ ಫಸ್ಟ್ ಮಾಡೋರಾದರೆ ಈ ಮೆಜರ್ಮೆಂಟಲ್ಲಿ ಒಂದು ಸಲ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬಿಸಿಯಾಗೋಷ್ಟೇ ನಾನು ಹುರಿತಿದ್ದೇನೆ. ಫ್ರೆಂಡ್ಸ್, ಈಗ ಇದನ್ನು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಹಾಗೆಯೇ ಬಿಟ್ಬಿಡೋಣ. ತಣ್ಣಗಾದಮೇಲೆ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೇನೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ಇದು ನೈಸಾಗಿ ಪುಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ಆಮೇಲೆ ಇದನ್ನು ಏರ್ಟೈಟ್ ಡಬ್ಬದಲ್ಲಿ ಹಾಕಿಟ್ಟು ನೀವು ತಿಂಗಳಾನುಗಟ್ಟಲೆ ಇದನ್ನು ಬೇಕಂದರೆ ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಏನೂ ಕೆಡೋದಿಲ್ಲ. ಈ ರೀತಿ ರುಬ್ಕೊಂಡಿದ್ದೇನೆ. ಫ್ರೆಂಡ್ಸ್, ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಫ್ರೆಂಡ್ಸ್.